ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ಈ ಪರಿಷತ್ತು ಚುನಾವಣೆ ಸೋಲಿನ ಬಳಿಕ ದೋಸ್ತಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಡಿ ಕೆ ಶಿವಕುಮಾರ್ ಅವರು ತುಂಬಾ ಅಗ್ರೆಸಿವ್ ಆಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಅಂತ ಬಂದ್ರೆ ಈ JDS BJPಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇದರ ಜೊತೆಗೆ JDS ಪಕ್ಷದ ನಾಯಕರಾಗಿರುವಂತಹ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಪಕ್ಷವನ್ನ ಬಿಡಬೇಕು ಅಂತ ಇದ್ದೀರೋ ಈಗಲೂ ಬಿಟ್ಟು ಹೋಗ್ಬಿಡಿ ಅಂತ ಹೇಳಿ. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ, JDS ಪಕ್ಷದ ಶಾಸಕರು ನಾಯಕರು ಪಕ್ಷವನ್ನ ಬಿಡುವ ಬಗ್ಗೆ HD ಕುಮಾರಸ್ವಾಮಿ ಅವರಿಗೆ ಮಾಹಿತಿ ಇದೆ ಅಂತ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕನಕಪುರದಲ್ಲಿ ಬಹಿರಂಗವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. JDS ಮುಖಂಡರು, ನಾಯಕರು, ಕಾರ್ಯಕರ್ತರು ಯಾವಾಗ ಬೇಕಿದ್ರೂ ನಮ್ಮ ಮನೆಗೆ ಬರಬಹುದು, ಕಾಂಗ್ರೆಸ್ನ ಬಾಗಿಲು ಓಪನ್ ಆಗಿದೆ ಅಂತ ಹೇಳಿ. ಹಾಗಾದ್ರೆ ಮುಂದಿನ ಚುನಾವಣೆ ಒಳಗಾಗಿ ಅಂದ್ರೆ 2028ಕ್ಕೆ ರಾಜ್ಯದಲ್ಲಿ ಮಹಾಕ್ರಾಂತಿ ಆಗುತ್ತಾ? ಬಿಜೆಪಿ JDS ನಲ್ಲಿರುವಂತಹ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರಾ? ಈಗಾಗಲೇ ಒಂದಿಷ್ಟು ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಯಾವ ಲೆಕ್ಕಾಚಾರ ಅಂತ ಹೇಳಿದ್ರೆ, ಈ ಪರಿಷತ್ತಲ್ಲಿ ಕ್ರಾಸ್ ವೋಟಿಂಗ್ ಮಾಡಿರೋರು ಪಕ್ಕಾ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ. ಹಾಗಾದ್ರೆ ಯಾರೆಲ್ಲ ಕಾಂಗ್ರೆಸ್ಗೆ ಹೋಗ್ಬೋದು, ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಹೋಗ್ಬೋದು, ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಪರಿಷತ್ ಚುನಾವಣೆಯ ಸೋಲು ಕಾಂಗ್ರೆಸ್ಗೆ ಖುಷಿ ಕೊಟ್ಟಿದೆ. ಕಾಂಗ್ರೆಸ್ನ ಸಾಮರ್ಥ್ಯ, ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ನ ಸಾಮರ್ಥ್ಯ ಏನು ಅನ್ನೋದು ಬಿಜೆಪಿಗೂ ಗೊತ್ತಾಗಿದೆ, JDSಗೂ ಗೊತ್ತಾಗಿದೆ. ಈ ರಿಸಲ್ಟ್ ಪರಿಣಾಮ ಏನು ಅಂತ ಹೇಳಿದ್ರೆ, ಬಿಜೆಪಿಯ ನಾಯಕತ್ವದ ಬಗ್ಗೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಜೊತೆಗೆ ಬಿಜೆಪಿಯಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿರುವ ಕಾರಣಕ್ಕಾಗಿ ಈ ಕ್ರಾಸ್ ವೋಟಿಂಗ್ ಮಾಡಿರೋರು ನೆಕ್ಸ್ಟ್ ಎಲೆಕ್ಷನ್ಗೆ ಪಕ್ಷವನ್ನ ಬದಲಾಯಿಸುವ ಸಾಧ್ಯತೆ ಇದೆ. ಅದೇ ಸಂದರ್ಭದಲ್ಲಿ JDS ಅಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿದೆ. ಕುಮಾರಸ್ವಾಮಿ ಅವರೇ ಹೇಳಿಕೆ ಕೊಟ್ಟಂತೆ, ಯಾರು ಪಕ್ಷವನ್ನ ಬಿಡಬೇಕು ಅಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದೀರೋ ಈಗಲೇ ಬಿಟ್ಟು ಹೋಗಿ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ಗೆ JDSನ ನಾಯಕರು ಹೋಗುವ ಸಾಧ್ಯತೆ ಇದೆ. ಇದು ಕುಮಾರಸ್ವಾಮಿ ಅವರಿಗೆ ಗೊತ್ತಾಗಿದೆ, ಈ ಕಾರಣಕ್ಕಾಗಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ. ಸೊ ಈ ಸದ್ಯದ ಬೆಳವಣಿಗೆಯನ್ನ ನೋಡಿದ್ರೆ JDS ಮತ್ತು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹಾರುವವರ ಸಂಖ್ಯೆ ಹೆಚ್ಚಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾರೆಲ್ಲ ಬಿಜೆಪಿ JDSಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ನ ಕೈ ಹಿಡಿತಾರೆ ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ಯಾರೆಲ್ಲ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಯಾವ ಕಾರಣಕ್ಕೆ ಪಕ್ಷಾಂತರ ಆಗ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಒಂಚೂರು ಮಾತನಾಡೋಣ. ಮುಖ್ಯವಾಗಿ ರಾಜ್ಯದಲ್ಲಿ ಆಗಿರುವಂತಹ ದೋಸ್ತಿ ಏನಿದೆಯಲ್ವಾ, ಬಿಜೆಪಿ JDSನ ಈ ಮೈತ್ರಿ ಏನಾಗಿದೆಯಲ್ವಾ, ಈ ಮೈತ್ರಿಯಿಂದ ರಾಜ್ಯದ ಬಿಜೆಪಿ ನಾಯಕರು ಖುಷಿಯಾಗಿಲ್ಲ, ರಾಜ್ಯದ JDS ನಾಯಕರು ಖುಷಿಯಾಗಿಲ್ಲ, ಈ ಎರಡೂ ಪಕ್ಷಗಳ ಕಾರ್ಯಕರ್ತರು ಕೂಡ ಖುಷಿಯಾಗಿಲ್ಲ. ಇದೊಂದು ರೀಸನ್. ಇದರ ಜೊತೆಗೆ ಈ ಮೈತ್ರಿಯ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗದಲ್ಲಿ ಈ ಸೀಟು ಹಂಚಿಕೆ ಅಂತ ಬಂದಾಗ JDS ಮತ್ತು ಬಿಜೆಪಿಯ ನಡುವೆ ಒಂದು ಯುದ್ಧನೇ ಆಗುವ ಸಾಧ್ಯತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, JDS ಪಕ್ಷದ ಹೋಲ್ಡ್ ಇರೋದು ಹಳೆ ಮೈಸೂರು ಭಾಗದಲ್ಲಿ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಮಂಡ್ಯ, ಹಾಸನ, ಮೈಸೂರು ಈ ಭಾಗದಲ್ಲಿ JDSನ ಕೇಡಾರಿದೆ, JDSನ ಭದ್ರಕೋಟೆಯೂ ಹೌದು. ಸೀಟು ಹಂಚಿಕೆ ಅಂತ ಬಂದಾಗ JDS ಆಲ್ಮೋಸ್ಟ್ ಈ ಎಲ್ಲಾ ಜಿಲ್ಲೆಗಳಲ್ಲಿರುವಂತಹ ಕ್ಷೇತ್ರಗಳನ್ನ ಕೇಳಬಹುದು. ಸ್ವತಃ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, 28ಕ್ಕೆ ನಿಮ್ಮ JDS ಪಕ್ಷ 75ರಿಂದ 80 ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಅಂತ ಹೇಳಿ ಇತ್ತೀಚೆಗೆ ನಡೆದಂತಹ JDS ಪಕ್ಷದ ಕಾರ್ಯಕ್ರಮದಲ್ಲಿ ಹೇಳಿದ್ರು. ಅದರ ಅರ್ಥ ಏನು ಅಂತ ಹೇಳಿದ್ರೆ, 85ನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ JDS ಅಟ್ಲೀಸ್ಟ್ 100 ಸೀಟುಗಳಲ್ಲಿ ಸ್ಪರ್ಧೆ ಮಾಡಬೇಕಾಗುತ್ತೆ. ಸೊ ಹಳೆ ಮೈಸೂರು ಭಾಗ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ JDS ಸ್ಪರ್ಧಿಸುವ ಸಾಧ್ಯತೆ ಇದೆ. JDS ಈ ಎಲ್ಲಾ ಕ್ಷೇತ್ರವನ್ನ ಕೇಳುವ ಸಾಧ್ಯತೆ ಇದೆ ಸೀಟು ಹಂಚಿಕೆ ಅಂತ ಬಂದಾಗ. JDS ಪಟ್ಟು ಹಿಡಿದ್ರೆ ಬಿಜೆಪಿ ಬಿಟ್ಕೊಡ್ಬೇಕಾಗಿರುವಂತ ಅನಿವಾರ್ಯತೆಯೂ ಇದೆ, ಪರಿಸ್ಥಿತಿಯೂ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಮೈತ್ರಿ ಆಗಿದೆ. 28ಕ್ಕೆ ಗೆಲ್ಲೇಬೇಕು ಅಂತ ಹೇಳಿದ್ರೆ JDSನ ಬೆಂಬಲ ಬೇಕಾಗಿದೆ. ಸೊ JDS ಕೇಳಿದ ಕ್ಷೇತ್ರವನ್ನ ಕೊಡಬೇಕು ಅಂತ ಹೇಳಿದ್ರೆ ಈಗಾಗಲೇ ಆ ಕ್ಷೇತ್ರದಲ್ಲಿರುವಂತಹ ಬಿಜೆಪಿಯ ಶಾಸಕರ ಪರಿಸ್ಥಿತಿ ಏನು, ಅಥವಾ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳ ಸ್ಥಿತಿ ಏನು, ಅಥವಾ 2023ರಲ್ಲಿ
ಸೆಕೆಂಡ್ ಅಂದ್ರೆ ರನ್ನರ್ ಅಪ್ ಆಗಿರುವಂತಹ ಬಿಜೆಪಿಯ ನಾಯಕರ ಕತೆ ಏನು? ಹೀಗೆ ಪ್ರಶ್ನೆಗಳು ಉದ್ಭವ ಆಗಿದೆ. ಇದು ಕೇವಲ ಬಿಜೆಪಿಯಲ್ಲಿರುವಂತಹ ನಾಯಕರ ಪ್ರಶ್ನೆ ಮಾತ್ರ ಅಲ್ಲ, JDS ನಲ್ಲಿರುವಂತಹ ನಾಯಕರ ಪ್ರಶ್ನೆಯೂ ಹೌದು. ಮೈತ್ರಿ ಆದಂತಹ ಸಂದರ್ಭದಲ್ಲಿ ಸೀಟು ಹಂಚಿಕೆ ಆದ್ರೆ ಒಂದಿಷ್ಟು ಕ್ಷೇತ್ರವನ್ನ JDS ಬಿಟ್ಕೊಡ್ಬೇಕಾಗುತ್ತೆ, ಒಂದಿಷ್ಟು ಕ್ಷೇತ್ರಗಳನ್ನ ಬಿಜೆಪಿ ಬಿಟ್ಕೊಡ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಎರಡೂ ಪಕ್ಷದಲ್ಲೂ ಕೂಡ ಅಸಮಾಧಾನ ಬರುತ್ತೆ. ಆ ಕ್ಷೇತ್ರದಲ್ಲಿ ಇರುವಂತಹ ನಾಯಕರಿಗೆ ರಾಜಕೀಯ ಅಸ್ತಿತ್ವದ ಪ್ರಶ್ನೆ, ಮುಂದೇನಪ್ಪ ರಾಜಕೀಯ ಮಾಡುವುದು ಅನ್ನುವಂಥ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಉತ್ತರವಾಗಿ ಕಾಂಗ್ರೆಸ್ ಕಾಣುವ ಸಾಧ್ಯತೆ ಇದೆ. ಕಾರಣ ಎರಡೂ ಪಕ್ಷದಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಹೋಗುವ ಸಾಧ್ಯತೆ. ಇದೇ ಕಾರಣಕ್ಕಾಗಿ ಯಾರೆಲ್ಲ ಈ ಮೈತ್ರಿಯಿಂದ ಒಂದಿಷ್ಟು ಕಸಿಬಿಸಿಯನ್ನ ಅನುಭವಿಸ್ತಾ ಇದ್ದಾರೆ, ರಾಜಕೀಯ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಲ್ವಾ, ಅವರು ಕಾಂಗ್ರೆಸ್ಗೆ ಹೋಗುವ ಸಾಧ್ಯತೆ ಇದೆ. ಹಾಗಾದ್ರೆ ಯಾರೆಲ್ಲ ಹೋಗ್ತಾರೆ? ಇವರು ಪಕ್ಕಾ ಹೋಗ್ತಾರೆ ಅನ್ನೋದಕ್ಕಿಂತ ಒಂದಿಷ್ಟು ಹೆಸರುಗಳು ಚರ್ಚೆಗೆ ಬರ್ತಾ ಇದೆ. ಆ ಹೆಸರುಗಳನ್ನ ನಿಮ್ಮ ಮುಂದೆ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ GT ದೇವೇಗೌಡರು. ಈಗಾಗಲೇ ಗೊತ್ತಿದೆ, GT ದೇವೇಗೌಡರು ಎರಡೂ ಕಾಲನ್ನ JDS ಪಕ್ಷದಿಂದ ಹೊರಗಿಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ GT ದೇವೇಗೌಡರು ಕಾಂಗ್ರೆಸ್ ಇರುವ ಎಲ್ಲಾ ಸಾಧ್ಯತೆಯೂ ಇದೆ. ಶರಣಗೌಡ ಕಂದಕೂರು, ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರ, ಇವರು ಕೂಡ JDS ಅನ್ನ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂತಹ ಸುದ್ದಿ ಸಾಕಷ್ಟು ದಿನಗಳಿಂದ ಹರಿದಾಡ್ತಾ ಇದೆ. ಇನ್ನ ಸಮೃದ್ಧಿ ಮಂಜುನಾಥ್, ಕೋಲಾರ ಜಿಲ್ಲೆ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ, 2024 ಲೋಕಸಭಾ ಚುನಾವಣೆಯಲ್ಲಿ ಇವರು ಕಾಂಗ್ರೆಸ್ಗೆ ಬರ್ತಾರೆ, ಕಾಂಗ್ರೆಸ್ನ ಟಿಕೆಟ್ ಪಡೆದು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಒಂದಿಷ್ಟು ಸುದ್ದಿ ಹರಿದಾಡಿದಿತ್ತು. ಅದಾದ ನಂತರ ಇವರು ಕೂಡ ಅದಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಟರು. ಬಟ್ DK ಶಿವಕುಮಾರ್ ಅವರ ಕಾರಣಕ್ಕಾಗಿ, DK ಶಿವಕುಮಾರ್ ಅವರು ಈ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡುವ ಕಾರಣಕ್ಕಾಗಿ ಸಮೃದ್ಧಿ ಮಂಜುನಾಥ್ ಕಾಂಗ್ರೆಸ್ಗೆ ಬರುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಶಿಡ್ಲಘಟ್ಟ MLA ಆಗಿರುವಂತಹ BN ರವಿಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನಾನು ಇತ್ತೀಚೆಗೆ ಶಿಡ್ಲಘಟ್ಟಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿರುವ ನಾಯಕರು, JDS ನಾಯಕರು ಹೇಳ್ತಾ ಇದ್ರು, ಇಲ್ಲ ರವಿಕುಮಾರ್ ಅವರು ಕಾಂಗ್ರೆಸ್ಗೆ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಿ. ಅಲ್ಲಿನ ಪರಿಸ್ಥಿತಿಯು ಕೂಡ ಅದೇ ರೀತಿಯಾಗಿದೆ ಅಂತ ಹೇಳ್ತಾ ಇದ್ರು. ಇನ್ನ CMR ಶ್ರೀನಿವಾಸ್, ಇವರು 2023 ಚುನಾವಣೆಯಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. JDS ಪಕ್ಷದ ಚಿಹ್ನೆಯಿಂದ ಸೋತ್ರು. ಈಗಲೂ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಬಟ್ ಈಗಾಗಲೇ JDS ಪಕ್ಷದಿಂದ ಬೇರೊಬ್ಬ ಅಭ್ಯರ್ಥಿಯನ್ನ ಇಳಿಸೋದಕ್ಕೆ ವರಿಷ್ಠರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಶ್ರೀನಿವಾಸ್ ಅವರು ಕೂಡ ಕಾಂಗ್ರೆಸ್ಗೆ ಹೋಗುವ ಸಾಧ್ಯತೆ ಇದೆ. ಇನ್ನ K ಗೋಪಾಲಯ್ಯ, ಇವರು ಕೂಡ ಕಾಂಗ್ರೆಸ್ಗೆ ಹೋಗುವ ಸಾಧ್ಯತೆ ಇರುವಂಥದ್ದು. ಇವರು ಬಿಜೆಪಿಯಲ್ಲಿ ಶಾಸಕರಾಗಿದ್ದಾರೆ. ಇವರು ಕೂಡ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಮಾಹಿತಿ ಇದೆ. ಇನ್ನು ST ಸೋಮಶೇಖರ್ ಈಗಾಗಲೇ ಗೊತ್ತಿರುವಂಥದ್ದು. ಅದೇ ರೀತಿಯಾಗಿ ಶಿವರಾಮ್ ಹೆಬ್ಬಾರ್, ಎಲ್ಲರಿಗೂ ಗೊತ್ತಿದೆ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದು. ಪ್ರೀತಮ್ ಗೌಡ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾರೆ ಪ್ರೀತಮ್ ಗೌಡ. ಯಾಕೆ ಅಂತ ಹೇಳಿದ್ರೆ ಈಗ JDS ಮೈತ್ರಿ ಆಗಿದೆ. ಹಾಸನ ಅಂದ್ರೆ JDS ಅಂದ್ರೆ ಹಾಸನ. ಅಲ್ಲಿ ಹಾಸನದಲ್ಲಿ ಈಗಾಗಲೇ ಸ್ವರೂಪ್ ಹಾಸನದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ. ಸೊ ಈ ಕಾರಣಕ್ಕಾಗಿ ಆ ಕ್ಷೇತ್ರವನ್ನ JDS ಕೇಳುತ್ತೆ. ಆಗ ಈ ಪ್ರೀತಮ್ ಗೌಡ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಬಂದಾಗ ಪ್ರೀತಮ್ ಗೌಡ ಅವರು ಕಾಂಗ್ರೆಸ್ಗೆ ಬರಬಹುದು ಅಂತ ಮಾತಿದೆ. ಮತ್ತೊಂದು ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಪ್ರೀತಮ್ ಗೌಡ ಕೂಡ ಒಕ್ಕಲಿಗ ಕಮ್ಯುನಿಟಿಗೆ ಸೇರಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ಕಮ್ಯುನಿಟಿ. ಸೊ DK ಶಿವಕುಮಾರ್ ಅವರಿಗೆ ಹಾಸನದ ಮೇಲೆ ಹಿಡಿತವನ್ನ ಸಾಧಿಸಬೇಕು, ಮುಖ್ಯವಾಗಿ JDS ಅನ್ನ ತುಳಿಬೇಕು ಅಥವಾ JDSಗೆ ಸವಾಲ್ ಹಾಕಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ. ಈ ಕಾರಣಕ್ಕಾಗಿ ಪ್ರೀತಮ್ ಗೌಡ ಅವರಿಗೆ ಗಾಳ ಹಾಕಬಹುದು. ಇನ್ನ JC ಮಾಧುಸ್ವಾಮಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಇವರದ್ದು. ಇನ್ನು ನಾರಾಯಣಗೌಡರು KR ಪೇಟೆ ವಿಧಾನಸಭಾ ಕ್ಷೇತ್ರ, JDS ನಲ್ಲಿ ಇದ್ದವರು ಈಗ ಬಿಜೆಪಿಗೆ ಹೋಗಿದ್ದಾರೆ. ಸುಮಲತಾ ಅಂಬರೀಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗ್ಲಿಲ್ಲ. ಅದಾದ ನಂತರ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತ ಬರ್ತಾ ಇತ್ತು. ಬಟ್ ಯಾವ ಕ್ಷೇತ್ರ ಅಂತ ಇನ್ನೂ ನಿರ್ಧಾರ ಆಗಿಲ್ಲ. ರಾಜ್ಯಸಭೆಗೆ ಹೋಗ್ತಾರೆ ಅಂತ ಇತ್ತು. ಬಟ್ ಅಲ್ಲೂ ಕೂಡ ಟಿಕೆಟ್ ಸಿಗ್ಲಿಲ್ಲ. ಸೊ ಬಿಜೆಪಿಯಲ್ಲಿ ಒಂದು ರೀತಿಯಾಗಿ ಸೈಡ್ಲೈನ್ ಆಗಿದ್ದಾರೆ ಸುಮಲತಾ ಅವರು. ಸೊ ನೆಕ್ಸ್ಟ್ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಬರುವ ಸಾಧ್ಯತೆ ಇದೆ. ಕಾರಣ ಏನಂದ್ರೆ ಅಂಬರೀಷ್ನವರು ಕಾಂಗ್ರೆಸ್ನಲ್ಲೇ ಇದ್ರು. ಇನ್ನು ಶಿವನಯ್ಯ ಗೌಡ ನಾಯಕ್, ಇವರು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು. ಕುಮಾರಸ್ವಾಮಿಯವರ ವಿರುದ್ಧ ತೀರಾ ವೈಯಕ್ತಿಕ ವಿಚಾರವನ್ನ ತೆಗೆದುಕೊಂಡು ಟೀಕೆ ಮಾಡಿದ್ರು. ಕುಮಾರಸ್ವಾಮಿ ಅವರಿಗೆ ಎಷ್ಟು ಮಂದಿ ಹೆಂಡತಿಯರು ಅಂತ ಪ್ರಶ್ನೆ ಮಾಡಿದಂತಹ ಶಾಸಕ ಇವರು ಬಿಜೆಪಿಯಲ್ಲಿದ್ದಾರೆ. ಈ ಮೈತ್ರಿಯ ಕಾರಣಕ್ಕಾಗಿ ಇವರು ಕೂಡ ಬಿಜೆಪಿಯನ್ನು ತೊರೆಯುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ರಾಜೇಶ್ ಗೌಡ ಸಿರಾ ವಿಧಾನಸಭಾ ಕ್ಷೇತ್ರ, ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಭೈರತಿ ಬಸವರಾಜ್
ಅವರ ಹೆಸರು ಕ್ರಾಸ್ ವೋಟಿಂಗ್ನಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಈ ಹಿಂದೆ ಕಾಂಗ್ರೆಸ್ನಲ್ಲೇ ಇದ್ರು, ಈಗ ಬಿಜೆಪಿಯಲ್ಲಿ ಇದ್ದಾರೆ. ಸೊ ಬೈರತಿ ಬಸವರಾಜ್ ಅವರು ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವರ್ತೂರು ಪ್ರಕಾಶ್ ಈಗ ಬಿಜೆಪಿಯಲ್ಲಿ ಇದ್ದಾರೆ, ಬಟ್ ಅವರು ಮೂಲತಃ ಪಕ್ಷೇತರ, ಅಂದರೆ ಅವರು ರಾಜಕೀಯ ಹಿನ್ನೆಲೆಯನ್ನು ನೋಡಿದ್ರೆ ಅವರು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದರು. ಅದಾದ ನಂತರ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರು, ಮಿನಿಸ್ಟರ್ ಆಗಿದ್ರು, ಈಗ ಬಿಜೆಪಿಯಲ್ಲಿ ಇದ್ದಾರೆ. ಸೊ ಈ ಮೈತ್ರಿ ಆಗಿರುವ ಕಾರಣಕ್ಕಾಗಿ ಆ ಕೋಲಾರ ವಿಧಾನಸಭಾ ಕ್ಷೇತ್ರ JDSಗೆ ಹೋಗುತ್ತೆ. ಬಿಜೆಪಿಯಲ್ಲಿ ಇರುವಂತಹ ವರ್ತೂರು ಪ್ರಕಾಶ್ಗೆ ಟಿಕೆಟ್ ಸಿಗೋದಿಲ್ಲ. ಸೊ ಇವರು ಕೂಡ ಕಾಂಗ್ರೆಸ್ ಕಡೆ ಮುಖ ಮಾಡುವ ಸಾಧ್ಯತೆ ಇದೆ. ಇನ್ನು ಕೊನೆಯದಾಗಿ ಎನ್ ಮಹೇಶ್ ಅವರು ಕೊಳ್ಳೇಗಾಲ, ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರು ಕೂಡ ನೆಕ್ಸ್ಟ್ ಎಲೆಕ್ಷನ್ಗೆ ಪಕ್ಷವನ್ನು ಬದಲಾಯಿಸಬಹುದು ಅಂತ ಹೇಳಿ. ಸೊ ನಿಮ್ಗೆ ಏನು ಅನಿಸ್ತಾ ಇದೆ? ಈ ಹೆಸರುಗಳ ಪೈಕಿ ಯಾರು ಪಕ್ಷವನ್ನು ಬದಲಾಯಿಸ್ತಾರೆ, ಯಾರು ಅದೇ ಪಕ್ಷದಲ್ಲಿ ಇರ್ತಾರೆ? ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇಂಥ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.